ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದ ಪ್ರಶ್ನೆನೂ ಕೂಡ ಈಗ ಉದ್ಭವ ಆಗ್ತಿದೆ ಸರ್. ಈಗ ಅಂಪೈರೇ ನೀವೊಂದು ಟೀಮ್ ಪಕ್ಕದಲ್ಲಿ ಹೋಗ್ಬಿಟ್ರೆ ಕ್ಯಾಪ್ಟನ್ ಏನು ಮಾಡೋಕ್ಕಾಗುತ್ತೆ? ಎಲೆಕ್ಷನ್ ಕಮಿಷನ್ ಅಂಥವ್ರು ಅಂಪೈರ್ ಆಗಿರ್ಬೇಕು, ನಿಷ್ಪಕ್ಷಪಾತವಾಗಿರಬೇಕಾಗಿತ್ತು. ಅವರೇ ಒಂದು ಪಕ್ಷದ ಪರವಾಗಿ ಜವಾಬ್ದಾರಿ ವಹಿಸ್ಕೊಂಡ್ರೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ರಾಹುಲ್ ಗಾಂಧಿಯವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಅವ್ರ ಮೇಲೆ ಯಾರೂ ಸಹ ಪ್ರಶ್ನೆ ಚಿಹ್ನೆ ಮಾಡೋದಿಲ್ಲ. ಪ್ರಶ್ನೆ ಚಿಹ್ನೆ ಮಾಡ್ತಾ ಇರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ್ರ ಬಗ್ಗೆ. ಈ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತಾ? ಕರ್ನಾಟಕ ರಾಜ್ಯ ಬೇರೆ. ಇಲ್ಲಿ ನಾವು ಲಾ ಅಬೈಡಿಂಗ್ ಸಿಟಿಸನ್ಸ್, ನೆಲದ ಕಾನೂನನ್ನು ಗೌರವಿಸ್ತಕ್ಕಂಥ ಜನತೆ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ಇರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ, ಸಮಾನತೆಗೆ ಹೆಸರುವಾಸಿಯಾಗಿದ್ದಂಥವ್ರು ಬಸವಣ್ಣನವರು, ಕನಕದಾಸರು, ನಾರಾಯಣ ಗುರುಗಳು ಎಲ್ಲರೂ ಇದ್ದಂಥವ್ರು. ಇಲ್ಲಿ ಆ ಬಿಹಾರ್ನಲ್ಲಿ ಆಗ್ತಕ್ಕಂಥದ್ದು ಇಲ್ಲಿ ನಡೆಯೋದಿಲ್ಲ. ನಾಯಕತ್ವದ ಮೇಲೆ ಅನ್ನುವಂಥ ಚರ್ಚೆ ವಿಚಾರ. ಬಿಹಾರ್ ಚುನಾವಣೆಗೂ ಕರ್ನಾಟಕ ರಾಜ್ಯದ ನಾಯಕತ್ವಕ್ಕೂ ಏನು ಸಂಬಂಧ? ಇವ್ರು ಯಾರೂ ಸಹ ಬಿಹಾರ್ಗೆ ಹೋಗಿ ಪ್ರಚಾರಕ್ಕೂ ಹೋಗಿರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಇವರೆಲ್ಲರೂ ಸಹ ಕರ್ನಾಟಕದಲ್ಲಿ ಬಿಸಿಯಾಗಿದ್ರು. ಆದ್ದರಿಂದ ಇವ್ರು ಯಾಕೆ ಹೊಣೆ ಹಾಕ್ತಾರೆ? ಬಂದೆ ಅದು ಒಂದೇ ನಿಮಿಷ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಜೂನಿಯರ್ ಪಾರ್ಟ್ನರು ಆರ್ ಜೆ ಡಿ ಮೇಜರ್ ಪಾರ್ಟ್ನರು. ಆದ್ದರಿಂದ ಇಲ್ಲಿಗೂ ಅದಕ್ಕೇನು ಸಂಬಂಧ ಅಲ್ಲ. ರಾಹುಲ್ ಗಾಂಧಿ ಅವ್ರಿಗೂ ಖರ್ಗೆ ಸಾಹೇಬ್ರಿಗೂ ಇದನ್ನು ನೀವು ಬೆಟ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ, ಅಥವಾ ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಅಥವಾ ಶಿವಕುಮಾರ್ಗೆ ಬೆಟ್ ಮಾಡಿ ತೋರ್ಸೋಕ್ಕಾಗಲ್ಲ. ಇಲ್ಲಿಂದ ಕಲಿಬೇಕೇನಾಗಿದೆ ಅಂದರೆ ಇಂಡಿಯಾ ಅಲಯನ್ಸ್ ಏನಿದೆ ನೋಡಿ, ಭಾಳಷ್ಟು ಆಳವಾಗಿ ಚಿಂತನೆ ಮಾಡಿ ಎಲ್ಲರೂ ಸಹ ಒಟ್ಟಿಗೆ ಹೋರಾಟ ಮಾಡಬೇಕಂತಕ್ಕಂಥದ್ದು ಬರಬೇಕು. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಅಥವಾ ಭಾರತೀಯ ಜನತಾ ಪಾರ್ಟಿ ನಮಗೇನಂತ ದೊಡ್ಡ ಶತ್ರುಗಳಲ್ಲ. ಇರ್ತಕ್ಕಂಥದ್ದು ಆರ್ ಎಸ್ ಎಸ್ನ ಕುತಂತ್ರಗಳನ್ನು ನಾವು ಹೋರಾಟ ತೆಗಿಬೇಕು ಅಂದರೆ ಭಾಳ ತೀಕ್ಷ್ಣವಾಗಿ ಯೋಚನೆ ಮಾಡಬೇಕಾಗುತ್ತೆ. ಅಲ್ಲಲ್ಲ, ಎಲ್ಲರೂ ಸಹ ಅನುಭವಿಸ್ತಾ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಜನಗಳ ಹೋರಾಟವನ್ನು ನಾವು ರಸ್ತೆಗೆ ಇಳಿದು ಇನ್ನೂ ಜೋರಾಗಿ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಸರ್, ಇನ್ನೊಂದು ಬಿಹಾರ ಚುನಾವಣೆ ನಂತರ ರಾಜ್ಯದ ಕಾಂಗ್ರೆಸ್ಸಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ. ಆ ಫಲಿತಾಂಶ ದಿಕ್ಸೂಚಿ ಅನ್ನೋದಕ್ಕಿಂತಲೂ ಆ ಫಲಿತಾಂಶ ಒಂದು ನೇರವಾಗಿ ಪ್ರಭಾವ ಬೀರುತ್ತೆ ಅನ್ನುವಂತಿತ್ತು. ನಾಯಕತ್ವ ಆಗಿರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥ ಚರ್ಚೆ ಆಗ್ತಿತ್ತು. ಮಾಮರ ಎಲ್ಲೋ ಕೋಗಿಲೆ ಎಲ್ಲೋ ಅಂತಾರೆ ನೋಡಿ, ಹಾಗೆ. ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ ಬಿಡಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ?